ಟ್ರಾವೆಲ್ ಮಾಡ್ತಾ ಇದ್ದೆ 9 ಸರ್ಪ್ರೈಸ್. ಓಕೆ, ಅದರಲ್ಲಿ 5 ಮೇಜರ್ ಸಾಂಗ್ ಇರುತ್ತೆ, ಒಂದು ಇಂಟ್ರೊಡಕ್ಷನ್ ಸಾಂಗ್. ಈಗ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಹೀರೋಗೆ ಇಂಟ್ರೊಡಕ್ಷನ್ ಸಾಂಗ್ ಅಂತಲೇ ಇರುತ್ತೆ, ಬಟ್ ಇಲ್ಲಿ ನಾವು ಆ ಥರ ಇಂಟ್ರೊಡಕ್ಷನ್ ಸಾಂಗ್ನ ಬೇರೆ ರೀತಿಯಲ್ಲಿ ಪೋರ್ಟ್ರೇಟ್ ಮಾಡಿದ್ದೀವಿ. ಸೊ ಅಲ್ಲೊಂದು ಸಾಂಗ್ ಬರುತ್ತೆ, ಮತ್ತು ಇವರು ಮತ್ತು ಇನ್ನೊಂದು ಮೈನ್ ಕ್ಯಾರೆಕ್ಟರು ಅವರಿಬ್ಬರು ಟ್ರಾವೆಲ್ ಮಾಡುವಾಗ ಇನ್ನೊಂದು ಸಾಂಗ್ ಬರುತ್ತೆ. ಸೊ ಓವರಾಲ್ ಆಗಿ ಎಲ್ಲ ಸಾಂಗ್ಗಳು ಕನ್ಸ್ಟ್ರಕ್ಟ್ ಆಗಿರೋದು ಆ ಸಿಚುವೇಶನ್ಗೆ ಆಗಿರೋವಂಥದ್ದು. ಕೆಲವೊಂದು ಎಮೋಷನ್ಸ್ಗಳನ್ನ ನಾವು ಡೈಲಾಗ್ಸಲ್ಲಿ ಹೇಳೋಕ್ಕಾಗಲ್ಲ, ಹಾಗಾಗಿ ಅದನ್ನು ನಾವು ಸಾಂಗ್ ಮೂಲಕ ಹೇಳಿದ್ದೀವಿ. ಸೊ ಕೆಲವೊಂದು ಸಾಂಗ್ಗಳು ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿ ಬರುತ್ತೆ. ಉದಾಹರಣೆ ಇದರಲ್ಲಿ ಒಂದು ಅಮ್ಮ ಸಾಂಗ್ ಇದೆ, ಅದು ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ಬರುತ್ತೆ. ಸೊ ಹಾಗಾಗಿ ಪ್ರತಿಯೊಂದು ಸಾಂಗಿಗೆ ಅದರದ್ದೇ ಆದಂಥ ಒಂದು ಇಂಪಾರ್ಟೆನ್ಸ್ ಇದೆ. ಸೊ ಥ್ರೂಔಟ್ ನಮ್ಮ ಕೋರ್ ಟೀಮು 38 ಜನ ಇದ್ವಿ. 38 ಜನ ಇಲ್ಲದೆ ಆ ಸಿನಿಮಾ ಮಾಡೋಕ್ಕಾಗಿಲ್ಲ. ಅದರಲ್ಲಿ ಸ್ಪೆಷಲಿ ಸ್ಯಾಂಡಲ್ವುಡ್ ರಿಗ್ ಅವರು ಕೂಡ ಇದ್ದರು, ಅವ್ರದ್ದು ತುಂಬ ಇಂಪಾರ್ಟೆಂಟ್ ಕೆಲಸ ಇತ್ತು ಇದರಲ್ಲಿ. ಆಮೇಲೆ ಕ್ಯಾಮರಾ ಡಿಪಾರ್ಟ್ಮೆಂಟಲ್ಲಿ ಅಫ್ಕೋರ್ಸ್ ಕೆಲವೊಂದ್ಸಲ ಏನಾಗುತ್ತೆ, ಅಸಿಸ್ಟೆಂಟ್ಗಳು ಹೆಲ್ಪ್ ಆಗಿಲ್ಲ, ಯಾಕೆಂದರೆ ಕಾರ್ ಒಳಗಡೆ ನಾವು ಇರಬೇಕಾಗಿತ್ತು. ಕ್ಯಾಮ್ರಾ ಫಿಕ್ಸ್ ಮಾಡಿಬಿಟ್ಟು ಹೋಗ್ಬಿಡ್ತಾ ಇದ್ರು, ನಾನು ಹಿಂದ್ಗಡೆ ಸೀಟಲ್ಲಿ ಕೆಳಗಡೆ ಕೂತ್ಕೊಂಡು ಇವರಿಗೆ ಡೈಲಾಗ್ಸ್ಗಳನ್ನ ಪ್ರಾಂಪ್ಟ್ ಮಾಡೋದೆಲ್ಲ ಇತ್ತು. ಸೊ ಆ ಥರದ್ದು ಅಂದರೆ ಇವರು ಹೆಂಗಾಗಿತ್ತು ಅಂದರೆ, ಮುಂದ್ಗಡೆ 2 ಕ್ಯಾಮ್ರಾ ಫಿಕ್ಸ್ ಮಾಡಿದ್ವಿ. ಅಫ್ಕೋರ್ಸ್ ದೀಪಿಕಾ ಅವರಿಗೆ ಮುಂದ್ಗಡೆ ರೋಡು ಕಾಣಿಸ್ತಾ ಇರ್ತೇವೆ. ಆ್ಯಂಡ್ ಇನ್ನೊಂದು ಏನಂತಂದರೆ, ನಮಗೆ ಕಾರ್ನ ನಾವು ಎಲ್ಲೂ ಎಳೆಯಕ್ಕೆ ಹೋಗಿಲ್ಲ ಬೇರೆ ಗಾಡಿಯಿಂದ. ಸೊ ಯಾಕೆಂತಂದರೆ ಫ್ರಂಟ್ ವೀಲು ರೋಡಿಗೆ ಏನು ತಾಗೋದಿಲ್ಲ, ಲೈಕ್ ಅದು ಆನ್ ರೋಡಲ್ಲಿ ಇರೋಲ್ಲ ಅದು. ಸೊ ಆ ಜಂಪ್ಗಳೆಲ್ಲ ಸಿಗಲ್ಲ. ಸೊ ನಮಗೆ ಪ್ರಾಪರಾಗಿ ಹೈವೇನಲ್ಲಿ ಸಿಗುವಂಥ ಫೀಲ್ನ ಆಡಿಯನ್ಸಿಗೆ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ನಾವು ಆ ಥರ ಮಾಡಿದ್ವಿ. ತುಂಬ ಚಾಲೆಂಜಿಂಗ್ ಅಂದರೆ ಮೇಯ್ನಾಗಿ ನಮಗೆ ಅದೇ ಸಿಕ್ಕಿರೋದು. ಅಂದರೆ ಆ ಸೌಂಡಿಂಗ್ಸ್ಗಳನ್ನ ಈಗ ಪ್ರಾಪರಾಗಿ ಬಳಸ್ತಾ ಇದ್ವಿ. ಅವರು ಚೆನ್ನೈ ಟೀಮ್ ಕೂಡ ಅದಕ್ಕೆ ವರ್ಕ್ ಮಾಡ್ತಿದ್ದಾರೆ, ಪ್ರಾಪರಾಗಿ ಹೈವೇನಲ್ಲಿ ಏನು ಸೌಂಡ್ ಬೇಕೋ ಅದನ್ನು ಇದು ಮಾಡ್ತಾ ಇದ್ವಿ. ಸೊ ಹಾಗಾಗಿ ಆ ಚಾಲೆಂಜಸ್ ಇತ್ತು. ನೀವು ಹೇಳಿದಾಗೆ 38 ಜನ ಕೋರ್ ಟೀಮ್ ಇದ್ವಿ. ರಿಲೀಸ್ ಪ್ಲಾನ್ ಎಲ್ಲ ಅಂದರೆ ಅರ್ಬನ್ ಆಡಿಯನ್ಸ್ ಹೆಚ್ಚಾಗಿ ಇದಾಗುತ್ತೆ. ಸೊ ನಿಮ್ಮ ಎಲ್ಲೆಲ್ಲಿ ರಿಲೀಸ್ ಮಾಡ್ತೀರಾ, ಹೇಗೆ ಸರ್ ರಿಲೀಸ್ ಪ್ಲ್ಯಾನು ಖಂಡಿತವಾಗ್ಲೂ ನಾವು ಮಲ್ಟಿಪ್ಲೆಕ್ಸಲ್ಲಿ ಫಸ್ಟ್ ಟಾರ್ಗೆಟ್ ಮಾಡ್ತಾ ಇದ್ದೀವಿ. ಬಟ್ ಏನಂತಂದರೆ ನಿಜವಾಗ್ಲೂ ಹೇಳ್ಬೇಕಂತಂದರೆ, ನಾವು ಮೊನ್ನೆ ಇತ್ತೀಚೆಗೆ ಮಂಗಳೂರಿಗೆ ಹೋಗಿದ್ವಿ, ಮಂಗಳೂರು ಮತ್ತು ಮೈಸೂರಿಗೆಲ್ಲ ಹೋಗಿದ್ವಿ. ಆವಾಗ ನಾವು ಟೆಂಪಲ್ಗೆ ಹೋಗಬೇಕಾಗಿತ್ತು. ಆ್ಯಂಡ್ ಅಲ್ಲಿ 2-3 ಪ್ರೋಗ್ರಾಮ್ಸ್ಗಳನ್ನ ಅಟೆಂಡ್ ಮಾಡ್ತಾ ಇದ್ವಿ. ಅವಾಗ ನಾವು ದೀಪಿಕಾ ಅವ್ರು ಬಂದಾಗ ಅಲ್ಲಿರುವಂಥ ಜನ ಕೆಲವರಿಗೆ ಈ ವಿಷಯ ಗೊತ್ತಾಗಿದೆ, ಅಂದರೆ ಈ ಥರ ಒಂದು ಸಿನಿಮಾ ಬರ್ತಾ ಇದೆ ಅಂತ. ಸೊ ನಾವೊಂದು ವ್ಲಾಗಿಂಗ್ ಮಾಡಿದ್ವಿ, ಸುಮ್ಮನೆ ಇವರು ಅಪ್ಲೋಡ್ ಮಾಡಿದರು. ಸೊ ಅವಾಗ ಅಲ್ಲಿ ಒಂದು ಮಿನಿಮಮ್ ಒಂದು 8 ಜನ ಬಂದುಬಿಟ್ಟು ಯಾವ ಸಿನಿಮಾ ರಿಲೀಸ್ ಅಂತ ಕೇಳಿದರು. ಅನ್ಫಾರ್ಚುನೇಟ್ಲಿ ನಮಗೆ ಡೇಟ್ ಗೊತ್ತಿರಲಿಲ್ಲ. ಡೇಟ್ ಗೊತ್ತಿದ್ರೆ ಈಸಿಯಾಗಿ ಪ್ರಮೋಷನ್ಸ್ ಆಗ್ತಾಯಿತ್ತು ಆ ಟೈಮಲ್ಲಿ. ಅವ್ರು ಹೇಳ್ತಾ ಇದ್ರು, ನಿಮ್ಮ ಸಿನಿಮಾ ಯಾವಾಗ ಬರುತ್ತೆ ನಮಗೆ ಒಂದು ಇನ್ಫಾರ್ಮೇಷನ್ ಹೇಳಿ ಅಂತ. ಸೊ ನಮ್ಮದು ಈ ಏರಿಯಾದಲ್ಲಿ ರಿಲೀಸ್ ಆಗುತ್ತಾ ಅಂತ ಕೇಳ್ತಾ ಇದ್ರು. ಸೊ ಅದೇ ರೀತಿ ನಾವು ಸಿನಿಮಾ ಶೂಟ್ ಮಾಡ್ತಿರುವಾಗ ಹೊಸಕೋಟೆನಲ್ಲಿ ಶೂಟ್ ಮಾಡೋ ಟೈಮಲ್ಲಿ ಅಲ್ಲಿರುವಂಥ ತುಂಬ ಕೋರ್ ಆಡಿಯನ್ಸ್, ಇವ್ರನ್ನ ಇಲ್ಲಿ ತನಕ ಟಿ ವಿನಲ್ಲಿ ನೋಡಿದ್ದಾರೆ. ಸೊ ಅವರೆಲ್ಲ ಹೇಳೋರು, ನಮಗೂ ಯಾವಾಗ ಬರುತ್ತೆ ಅಂತ ನಮಗೆ ಇನ್ಫಾರ್ಮೇಷನ್ ಕೊಡಿ, ನಾವು ಬಂದು ನಮ್ಮ ಈ ಥಿಯೇಟ್ರಲ್ಲಿ ಹೋಗಿ ನೋಡ್ತೀವಿ ಅಂತ ಉತ್ತರ ಕರ್ನಾಟಕ ಕಡೆನೂ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಅವಾಗ ನಮಗೆ ಪ್ರಾಪರಾಗಿ ಆಡಿಯನ್ಸ್, ದೀಪಿಕಾ ಅವರಿಗೆ ಆಡಿಯನ್ಸ್ ಎಲ್ಲೆಲ್ಲಿದ್ದಾರೆ ಅಂತ ನಮ್ಗೆ ಗೊತ್ತಾಯಿತು. ಅದಾದಮೇಲೆ ನಮ್ಮದು ಬ್ಯಾಕ್ ಆ್ಯಂಡ್ ಟೀಮ್ ಅವರು ಕೂಡ ವರ್ಕ್ ಮಾಡಿದ್ದಾರೆ. ಓಕೆ, ಈ ಸಿನಿಮಾನ ಈ ಸೆಂಟ್ರಲ್ಲಿ ರಿಲೀಸ್ ಮಾಡ್ಬೋದಾ ಅಂತ. ಸೊ ಹಾಗಾಗಿ ಹುಬ್ಬಳ್ಳಿ, ಧಾರವಾಡ, ಆಮೇಲೆ ಶಿವಮೊಗ್ಗ ಈ ಕಡೆ ಎಲ್ಲನೂ ಪ್ಲ್ಯಾನ್ ಮಾಡಿದ್ವಿ ನಾವು. ಸೊ ಇವರಿಗೆ ಕೋರ್ ಆಡಿಯನ್ಸ್ ಅಲ್ಲಿ ಕೂಡ ಇದ್ದಾರೆ. ಖಂಡಿತ ಸರ್, ಒಳ್ಳೆಯ ಒಂದು ವಿಷಯ ಅದು. ನಾವು ಆ ಪ್ರಯತ್ನದಲ್ಲಿ ಇದ್ದೀವಿ. ಕರೆಕ್ಟ್ ಸರ್. ಸೊ ಅದೇ ನಮ್ದು ಒಂದು ಸಣ್ಣ ರಿಕ್ವೆಸ್ಟ್ ಏನಂತಂದರೆ, ಟ್ರೈ ಮಾಡ್ತಿದ್ದೀವಿ ಸರ್. ನಮಗೆ ಒಂದು ಪಾಸಿಟಿವ್ ಕಡೆ ನಮಗೆ ಇವಾಗ ಎಷ್ಟು ಸಿಗ್ತಾ ಇದೆ ಅಂತಂದರೆ 100%ಅಲ್ಲಿ 30% ಮಾತ್ರ ಪಾಸಿಟಿವ್ ಸಿಗ್ತಾ ಇದೆ. ಅಂದರೆ ನಾವು ಸಿನಿಮಾ ಮಾಡೋಕ್ಕಿಂತ ಮುಂಚೆ ಓಕೆ ಎಲ್ಲ ಹೊಸೊಬ್ಬರು ಅಂತ ಹೇಳ್ಕೊಂಡು ಕೆಲವೊಂದು ಕಡೆ ಸಪೋರ್ಟ್ ಸಿಗದೇ ಇರ್ಬೋದು, ಬಟ್ ಕೆಲವೊಂದು ಕಡೆ ನಮಗೆ ಸಪೋರ್ಟ್ ಸಿಕ್ಕಿದೆ. ಅದೇ ನಾರ್ತ್ ಕರ್ನಾಟಕ ಕಡೆ ಹೋದಾಗ ತುಂಬ ಸಪೋರ್ಟ್ ಸಿಕ್ಕಿದೆ. ಓಕೆ, ಸಿನಿಮಾದವ್ರು ಬಂದಿದ್ದಾರೆ, ಬೆಂಗಳೂರಿಂದ ಬಂದಿದ್ದಾರೆ ಅಂತ ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ಅವರೇ ರೋಡ್ನ ಕ್ಲೀನ್ ಮಾಡೋದೆಲ್ಲ, ಅಂದರೆ ಯಾರು ಟ್ರಾಫಿಕ್ ಆಗದಿರೋದನ್ನ ಅವ್ರು ನೋಡ್ಕೋತಾ ಇದ್ರು. ಸೊ ಅದು ಏನಾಗಿದೆ, ಅದೇ ಪ್ರೀತಿ ಎಲ್ಲ ಕಡೆಯೂ ಸಿಗಲ್ಲ. ಹಾಗಾಗಿ ಆ ಚಾಲೆಂಜಸ್, ನೀವು ಹೇಳಿರೋ ಚಾಲೆಂಜಸ್ನ ನಾವು ತುಂಬ ಫೇಸ್ ಮಾಡ್ತಾ ಇದ್ದೀವಿ. ಅಂದರೆ ನಾವು ಈಗ ಇವರ ಅಂದರೆ ಟ್ರಾವೆಲ್ ಏಜೆಂಟ್ಗಳಿಗೆ ಕನೆಕ್ಟ್ ಆಗೋ ಟೈಮಲ್ಲಿ ಕೆಲವೊಂದು ಸಲ ನಿರ್ಲಕ್ಷ್ಯ ಮಾಡಿದ್ದು ಇದೆ. ಬಟ್ ನಾವು ಪಾಸಿಟಿವ್ ಸೈಡ್ ನೋಡಿದಾಗ ನಮಗೆ 70% ಪಾಸಿಟಿವ್ ಇದೆ. ಸೊ ನಾವು ಬರೀ ಅದನ್ನು ಮಾತ್ರ ನಾವು ತಗೋತಾ ಇದ್ದೀವಿ. ಸೊ ಹಾಗಾಗಿ ನೀವು ಹೇಳಿದಾಗೆ ಟಿಕೆಟ್ ವಿಷಯದಲ್ಲಿ ಅದಷ್ಟು 70% ನಮಗೆ 100% ವರ್ಕ್ ಆಗುತ್ತೆ.
ಸಿನಿಮಾ ಓಡಿಸಿಲ್ಲ ಮುಂದೆ ಓಡಿಸ್ತಾ ಇರುತ್ತೆ ಏನು ತೊಂದರೆ ಇರೋದು. ಎಸ್ ಸರ್, ಎಸ್ ಕರೆಕ್ಟ್. ಸೊ 1 ವೀಕ್ ನಾವೆಲ್ಲರೂ ಸೇರಿ ಸಿನಿಮಾನ ಓಡಿಸಲೇಬೇಕು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.